ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇವತ್ತು ಏನು ಈ ಸಿಕ್ಕಿಲ್ ಸೆಲ್ ಅನೀಮಿಯಾ ಅಂತ ಏನಿದೆ ಅದರ ವಿಶ್ವ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇದು ಈ ಬುಡಕಟ್ಟ ಜನಾಂಗದ ಒಂದು ಅನುವಂಶಿಕ ಕಾಯಿಲೆ ಇದು. ಈ ಬುಡಕಟ್ಟ ಜನಾಂಗದಲ್ಲಿ ಹೆಚ್ಚು ಇದು ಅವರಲ್ಲೇ ಹೆಚ್ಚು ಕಾಣಿಸುವಂಥದ್ದು ಮತ್ತು ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವಂಥದ್ದು ಅಂದರೆ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು. ಇನ್ನು ಬೇರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದ್ದರೂ ಕೂಡ ಅಲ್ಲಿ ಈ ಕಾಯಿಲೆ ಎಲ್ಲೂ ಕೂಡ ಕಾಣಬರ್ತಾ ಇಲ್ಲ. ಇಲ್ಲಿ ಮಾತ್ರ ಅವರು ಅಲ್ಲಿ ಹೆಚ್ಚಾಗಿ ಕಾಣಬರ್ತಾ ಇರ್ತಕ್ಕಂಥದ್ದು. ಅದನ್ನು ಸಂಪೂರ್ಣವಾಗಿ ಒಂದು ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರು 2047ನೇ ಇಸ್ವಿವರೆಗೆ ಎಲ್ಲ ಇದನ್ನು ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಇವತ್ತು ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಅದು ಆಚರಣೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು CSR ಫಂಡ್ನಲ್ಲಿ ನಮ್ಮ ಈ 3 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಎಲ್ಲಿ ಈ ರೋಗ ಲಕ್ಷಣಗಳಿರ್ತಕ್ಕಂಥ ಆ ಜನರ ಮಧ್ಯೆ ಅವರಲ್ಲಿ ತಪಾಸಣೆ ಮಾಡುವಂಥದ್ದು ಮತ್ತು ಅವರಿಗೆ ತರಬೇತಿ ನೀಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ ಮತ್ತು ಇದು ಮೊದಲೇ ಪ್ರಿವೆಂಟ್ ಮಾಡಬೇಕು. ಯಾರಿಗೆ ಈ ಕಾಯಿಲೆ ಬರುವಂಥ ಅವರಲ್ಲಿರುವಂಥ ಜೀನ್ಸಲ್ಲಿ ಇರ್ತದೆ ಅವರು ಮದುವೆ ಆಗೋ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡ್ಕೊಂಡು ಮದುವೆ ಆಗಬೇಕು. ಅವಾಗೇನಾಗುತ್ತೆ, ಮಕ್ಳಿಗೆ ಬರೋದಿಲ್ಲ. ಅದನ್ನು ನಾವು ಮಾಡಿದ್ರೆ ಇದನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡ್ಬೋದು. ಅದಕ್ಕೋಸ್ಕರನೇ ಈ ಒಂದು ಮುಂದಿನ 2 ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಈ 3 ಜಿಲ್ಲೆಗಳಲ್ಲಿ ಎಲ್ಲರ ಒಂದು ತಪಾಸಣೆ ಮತ್ತು ಪರೀಕ್ಷೆ ಎಲ್ಲವನ್ನು ಕೂಡ ಮಾಡಿಸಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಂಡಿಯನ್ ಆಯಿಲ್ ಕಂಪನಿಯವರು ಕೂಡ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. ಇಂಡಿಯನ್ ಆಫ್ ಸೈನ್ಸ್ ಅವರು ಒಂದು ನವೀನವಾದಂಥ ಒಂದು ಅದನ್ನು ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಸೊ ನಾವು 3 ಜನ ಇದನ್ನು ಕೈ ಜೋಡಿಸಿ ನಮ್ಮ ಆರೋಗ್ಯ ಇಲಾಖೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಇಂಡಿಯನ್ ಆಯಿಲ್ ಕಂಪನಿ ಕಾರ್ಪೊರೇಷನ್ನು ನಾವು 3 ಜನ ಜೊತೆ ಸೇರಿಕೊಂಡು ಈ ಸಿಕ್ಕಿಲ್ ಸೆಲ್ಲನ್ನು ನಿರ್ಮೂಲನೆ ಮಾಡಬೇಕು ಉದ್ದೇಶದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಸಿಕ್ಕಿಲ್ ಸೆಲ್ ಅನೀಮಿಯಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಮೈಸೂರಿನಲ್ಲಿ. ದರ್ಶನ್ ಪ್ರಕರಣದಲ್ಲಿ ಒಂದು ವಿಚಾರ ಕೇಳಬೇಕು. ವೈದ್ಯಕೀಯ ಇಲಾಖೆಯಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ತಿರುಚುವಂಥ ಕೆಲಸ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಅದೇನು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿಲ್ಲ? ಇಲ್ಲ, ನನ್ನ ಗಮನಕ್ಕೆ ಏನದು ಬಂದಿಲ್ಲ. ಆದರೆ ಖಂಡಿತವಾಗಿಯೂ ಪೊಲೀಸವರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅದು ಒಂದೇ ಇರುವಂಥದ್ದು. ಮತ್ತು ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ. ಅದರಿಂದ ಅದು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ನಮ್ಮ ಇಲಾಖೆ ಮೇಲೆ ಯಾವ ಅಪನಂಬಿಕೆ ಏನಿಲ್ಲ. ಅದು ನೋಡೋಣ, ಆ ಥರ ಇದ್ದರೆ ಬೇಕಾದ್ರೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ಯಾವ ರೀತಿ ಆಗಿದೆ ಅಂತ. ಆದರೆ ನನಗಂತೂ ತನಿಖೆ ವಿಚಾರ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಪೊಲೀಸರು ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಸಹಕಾರ ಕೊಡ್ತೀವಿ. ನಮ್ಮ ಇಲಾಖೆಯಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು. ಸರ್, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಅನ್ಸಲ್ವಾ ಸರ್ ಇಂಥ ಬೆಳವಣಿಗೆಗಳಿಂದ? ನೋಡಿ, ಇವೆಲ್ಲ ಸಾಮಾಜಿಕ ಸಮಸ್ಯೆಗಳು ಅಲ್ವಾ. ಸಮಾಜದಲ್ಲಿ ಇಂಥ ಒಂದು ಘಟನೆಗಳಾದಾಗ ಈಗ ನಾವು ನೋಡ್ತೀವಿ, ಯಾವುದೋ ಒಂದು ಕಾರಣಕ್ಕೆ ಕೋಪಕ್ಕೊಳಗಾಗಿ, ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡಿಬಿಡ್ತಾರೆ. ಇದು ಖಂಡಿತವಾಗಿಯೂ ಇಂಥ ಒಂದು ಸನ್ನಿವೇಶ ಇವತ್ತು ಮೊದಲು ಕೂಡ ಇತ್ತು, ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮೊದಲು ಕೂಡ ಇತ್ತು, ಇವತ್ತು ಕೂಡ ಇದೆ. ಅದನ್ನು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಏನಂತ ಹೇಳಿದ್ರೆ ಇಂಥ ಘಟನೆಗಳಾದಾಗ ತಪ್ಪು ಮಾಡಿದವ್ರನ್ನ ಕ್ರಮ ತಗೊಳ್ಬೇಕು. ಮತ್ತು ಸಾಮಾಜಿಕವಾಗಿ ಇದನ್ನು ಯಾವ ರೀತಿ ಎದುರಿಸಬೇಕು, ಅದು ಒಂದು ದಿವಸದ ಕೆಲಸ ಅಲ್ಲ. ಅದು ಸಮಾಜದಲ್ಲಿ ಇನ್ನು ಶಾಂತಿ, ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿ, ವಿಶ್ವಾಸ ಅದು ಬೆಳೆಸುವಂಥ ರೀತಿಯಾಗಿ ನಾವು ಹೆಜ್ಜೆಗಳು ಇಡಬೇಕಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಕ್ರಮಗಳು ತಗೊಳ್ಳಿ. ಅತಿರೇಕದ ಅಭಿಮಾನ ಜಾಸ್ತಿ ಆಗ್ತಾ ಇದೆ ಅನ್ಸಲ್ವಾ ಈ ರೀತಿಯಾಗಿ? ಈಗ ಅತಿರೇಕದ ಅಭಿಮಾನದಂತೆ ಅದೇನೇ ಮೂಲಭೂತ ಸಿದ್ಧಾಂತ ಅಂತ ಹೇಳೋದು. ಅತಿರೇಕ ಒಂದು ಅಭಿಮಾನ ಇಲ್ಲಿಂದ ಬರ್ತದೆ. ನಾವೇ ಸರಿ, ನಾನು ಮಾಡಿದ್ದೇ ಸರಿ, ನನಗಿಂತ ದೊಡ್ಡವರು ಯಾರಿಲ್ಲ ಅಂತ ಭಾವನೆ ಬಂದಾಗ ಅದೇ ಅತಿರೇಕಕ್ಕೆ ಕಾರಣ ಆಗೋದು. ಯಾರು ನಾವೆಲ್ಲರೂ ಜೊತೆಯಲ್ಲಿರಬೇಕು, ಎಲ್ಲರೂ ಸೇರಿಸ್ಕೊಂಡು ಹೋಗಬೇಕು, ಸಮಾಧಾನವಾಗಿರಬೇಕು
ನಾನು ಹೇಳಿದ್ದು ಸರಿ ಇರ್ಬೋದು, ಅವ್ರು ಹೇಳಿದ್ದು ಸರಿ ಇರ್ಬೋದು ಅಂತ ಯೋಚನೆ ಮಾಡೋರು ಇದ್ದರೆ ಅವಾಗ ಈ ಅತಿರೇಕಕ್ಕೆ ಹೋಗೋದಿಲ್ಲ. ಅದರಿಂದ ಈ ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಬೆಳವಣಿಗೆ ಹೆಚ್ಚಾಗಿದೆ. ಸಹನೆ ಕಮ್ಮಿ ಆಗ್ತಾ ಇದೆ, ಸಹಿಷ್ಣುತೆ ಕಮ್ಮಿ ಆಗ್ತಾ ಇದೆ. ಅದೆಲ್ಲ ಒಳ್ಳೆಯದಲ್ಲ, ಸಮಾಜಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಅದರ ವಿರುದ್ಧ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಇನ್ನೂ ಕಮ್ಮಿನೇ. ಈಗಲೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇನ್ನೂ ಕಮ್ಮಿನೇ ಇದೆ. ಹಿಂದೆ ಕೇಂದ್ರ ಸರ್ಕಾರದವರು ಇಷ್ಟಾನುಸಾರ ಬೆಲೆ ಏರಿಕೆ ಮಾಡ್ಕೊಂಡು ಹೋದರು. ಆದರೆ ನಮ್ಮ ರಾಜ್ಯದ ಒಂದು ಏನು ತೆರಿಗೆ ಬರ್ತಾ ಇತ್ತು ಅದನ್ನು ಕಮ್ಮಿ ಮಾಡುವಂಥ ಕೆಲಸ ಹಿಂದಿನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮೇಲೆ ಒತ್ತಡ ತಂದು ಮಾಡಿಸಿದ್ರು. ಯಾಕಂದ್ರೆ ನಮಗೆ ಆದಾಯ ಬರುವಂಥದ್ದು ಈ ತೆರಿಗೆ ಮುಖಾಂತರ. ಅದನ್ನು ಒತ್ತಡ ತಂದು ಹಿಂದಿನ ಕೇಂದ್ರ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಮೇಲೆ ಕಡಿಮೆ ಮಾಡಿಸುವಂಥ ಕೆಲಸ ಮಾಡಿದ್ರು. ಯಾಕಂದರೆ ಕೇಂದ್ರದಲ್ಲಿ ಕಡಿಮೆ ಮಾಡೋಕ್ಕೆ ರೆಡಿ ಇರಲಿಲ್ಲ, ರಾಜ್ಯದಲ್ಲಿ ನೀವು ಕಡಿಮೆ ಮಾಡಿ ಅಂತ ಹೇಳೋದು. ಕೇಂದ್ರಕ್ಕೆ ಹೆಚ್ಚು ಆದಾಯ ಬರಲಿ, ರಾಜ್ಯಕ್ಕೆ ಆದಾಯ ಕಮ್ಮಿ ಆಗಲಿ ಅಂತ. ಇವತ್ತು ಅದಕ್ಕೋಸ್ಕರನೇ ಇದಕ್ಕೊಂದು ಸಮತೋಲನ ತರ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಈಗಲೂ ಕೂಡ ನಮ್ಮ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ನೀವು ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಕಮ್ಮಿನೇ ಇದ್ದೀವಿ. ಸಂಪನ್ಮೂಲ ಕ್ರೋಢೀಕರಣ ಇನ್ನೂ ವೃದ್ಧಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಅಂತೂ ಇದೆ ಖಂಡಿತ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೂಡ ನಾವು ಸುಮಾರು 50ರಿಂದ 60 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲಿ ಪರಿಷ್ಕರಣೆ ಮಾಡಬೇಕಾಗಿದೆ, ಅದೆಲ್ಲವನ್ನು ಕೂಡ ಸುಧಾರಣೆ ಕ್ರಮಗಳು ತಗೊಳ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರ ಖಂಡಿತವಾಗಿಯೂ ಮಾಡ್ತದೆ. ಬರ್ಡನ್ ಅಲ್ಲ, ಗ್ಯಾರಂಟಿಯಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ. ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಬರ್ಡನ್ ಆಗೋದಿಲ್ಲ. ನಮ್ಮ ಮಹಿಳೆಯರಿಗೆ ಸಶಕ್ತೀಕರಣ ಮಾಡುವಂಥ ಕಾರ್ಯಕ್ರಮ ಅದೇನು ಬರ್ಡನ್ ಆಗೋದಿಲ್ಲ ಅಲ್ವಾ? ನೋಡಿ, ಸರ್ಕಾರ ಖರ್ಚು ವೆಚ್ಚ ಎರಡೂ ಇರ್ತದೆ. ಖರ್ಚು ಮಾಡಿದಾಗ ನಾವು ಆದಾಯನೂ ಕೂಡ ಹೆಚ್ಚು ಮಾಡ್ಕೋಬೇಕು ಮತ್ತು ಅದನ್ನು ನಮ್ಮಲ್ಲಿ ಇನ್ನೂ ಗಟ್ಟಿಯಾದಂಥ ಸಂಪನ್ಮೂಲವನ್ನು ಅದನ್ನು ನಾವು ಭರಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗೂ ಸರ್ಕಾರಕ್ಕೆ ಇರ್ತದೆ. ನೋಡಿ, ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇರೋದು ಕಮ್ಮಿ ಅಮೌಂಟ್ ಅಲ್ಲ. ಅದು ನಾವು ಕೊಡ್ತಾ ಇರೋವಂಥದ್ದು ನಮ್ಮ ಎಲ್ಲ ಜನರಿಗೇ, ನಮ್ಮ ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮನೇ. ಅದನ್ನು ನಾವು ನಮ್ಮ ಸಾಮಾನ್ಯ ವರ್ಗ, ಬಡ ಜನರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇದ್ದೀವಿ. ಬಹುತೇಕ ಶಾಸಕರು ಅದು ಪರಿಷ್ಕರಣೆ ಆಗಬೇಕು. ಯಾರು ಕೆಲವರು ಹೇಳ್ತಾ ಇರ್ಬೋದು, ಆ ಥರ ಎಲ್ಲ ಕೆಲವರೇನು ಅಭಿಪ್ರಾಯಗಳು ಕೊಡ್ಬೋದು. ಸರ್ಕಾರಗಳು ಒಂದು ಕಾರ್ಯಕ್ರಮ ಮಾಡಿದಾಗ ಸುಮ್ಮನೆ ಒಂದು ದಿವಸ ಮಾಡೋದು ಇನ್ನೊಂದು ದಿವಸ ತೆಗಿಯೋದು ಅಂತ ಆ ಥರ ಮಾಡೋಕ್ಕಾಗಲ್ಲ ಅಲ್ವಾ? ಮತ್ತು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದಕ್ಕೋಸ್ಕರ ಅದನ್ನು ನಾವು ಇನ್ನೂ 1 ವರ್ಷ 2 ವರ್ಷದ ನಂತರ ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಆವಾಗ ಅನಿಸಿದಾಗ ನೋಡೋಣ. ಈಗ ಶುರುವಾಗಿ 6 ತಿಂಗಳಾಗಿದೆ ತಾನೇ, ಇನ್ನೂ ಅದಕ್ಕೆ ಅದರ ಪರಿಣಾಮ ಏನು, ಸಮಾಜದ ಮೇಲೆ ಯಾವ ರೀತಿಯಾಗಿ ಅನುಕೂಲ ಆಯಿತು, ಅದರಿಂದ ಏನು ಪ್ರಯೋಜನ ಆಯಿತು, ಅದೆಲ್ಲ ಒಂದು ಅಧ್ಯಯನ ಮಾಡಿ ಆ ನಂತರ ತೀರ್ಮಾನ ತೊಗೊಳ್ಬೇಕು ಹೊರತು ಸುಮ್ಮನೆ ನಾವು ಏಕಾಏಕಿ ಒಂದು ಚುನಾವಣೆ ಬಂತು ಅದರ ಮೇಲೆ ನಾವು ಇದನ್ನು ತೀರ್ಮಾನ ತೊಗೊಳಕ್ಕೆ ಆಗೋದಿಲ್ಲ. ವಿಚಾರವಾಗಿ ಕಠಿಣ ಕಾನೂನುಗಳಿದ್ರು ಸಹ ಅಲ್ಲಲ್ಲಿಯ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇಂಥ ವಿಚಾರಗಳಲ್ಲಿ ಒಂದು ಹದ್ದಿನ ಕಣ್ಣಿಟ್ಟು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಬೆಳಗಾಂನಲ್ಲಿ ನಮ್ಮವರೇ ಹಿಡಿದಿರೋದು, ಮೊನ್ನೆ ಪಾಂಡಪುರದಲ್ಲಿ ನಮ್ಮವರೇ ಹಿಡಿದಿರೋದು. ನಮ್ಮವರು ಇವತ್ತಿನ ದಿವಸ ನಮ್ಮ ಡಾಕ್ಟರ್ಗಳೆಲ್ಲ ಕಡೆ ತಪಾಸಣೆ, ನಮ್ಮ ಆರೋಗ್ಯ ಇಲಾಖೆ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳು ಭೇಟಿ ಕೊಡ್ತಾ ಇದ್ದಾರೆ, ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲೆಲ್ಲಿ ನಡೀತಾ ಇದೆ ನಾವು ಹಿಡಿದಾಗ್ತಾ ಇದ್ದೀವಿ. ಅದು ಆಗ್ತಾ ಇರೋದ್ರಿಂದ ಏನಾಗ್ತದೆ ನಿಮಗೆ, ಇದರ ಬಟ್ ಇದು ಮೊದಲು ಕೂಡ ನಡೀತಾ ಇತ್ತು. ಕಾನೂನು ಈಗ ಇರುವಂಥ ಕಾನೂನುಗಳು ಇದೆ. ಈಗ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಮೀಟಿಂಗ್ ಕರೆದಿದ್ದೀನಿ. ಇದನ್ನು ಈ ಕಾನೂನಿನಲ್ಲಿ ಏನು ಅಂಶಗಳಿದೆ, ಇನ್ನು ಹೆಚ್ಚು ಇದಕ್ಕೆ ಶಕ್ತಿ ಕೊಡುವಂಥ ಏನಾದರೂ ಬೇರೆ ಮಾಡಬೇಕಂತ ಕೂಡ ಚರ್ಚೆಗೆ ಇಟ್ಕೊಂಡಿದ್ದೀವಿ. ಇರುವಂಥ ಕಾನೂನುಗಳು ಕೂಡ ಇದೆ. ಆದರೆ ಅದ್ರ ಜೊತೆಯಲ್ಲಿ ಇನ್ನೇನಾದರೂ ಮಾಡಬೇಕಂತ ಕೂಡ ನಮ್ಮ PCPNDT ಆ್ಯಕ್ಟ್ ಇರ್ಬೋದು, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಇರ್ಬೋದು. ನೋಡಿ, ಶಿಕ್ಷೆ ನೋಡಿ, ನಮ್ಮ ದೇಶದಲ್ಲಿ ಕೋರ್ಟ್ ಇದೆ. ಶಿಕ್ಷೆ ನಾವು ಕೊಡೋಕ್ಕಾಗಲ್ಲ, ಕೋರ್ಟ್ ಮುಖಾಂತರ ಕೊಡಿಸ್ಬೇಕು. ಕೋರ್ಟಲ್ಲಿ ಇವಾಗ ನಿಮ್ಗೆ ಗೊತ್ತಿದೆ ನಮ್ಮ ವ್ಯವಸ್ಥೆಗಳಲ್ಲಿ, ಕಾನೂನಿನ ವ್ಯವಸ್ಥೆಗಳು ಏನೇನು. ಆದರೆ ನಮ್ಮ ಇಲಾಖೆಯಿಂದ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಕೇಸ್ ಬುಕ್ ಮಾಡುವಂಥದ್ದು, ಚಾರ್ಜ್ ಶೀಟ್ ಮಾಡಿಸುವಂಥದ್ದು ನಾವೆಲ್ಲ ಮಾಡಿಸ್ತಾ ಇದ್ದೀವಿ. ಕೋರ್ಟಲ್ಲೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಆಗಬೇಕು, ಅದನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ವಾರದಲ್ಲಿ ಇನ್ನೊಂದು ನಾನು ಸಭೆಯನ್ನು ಕರೆದಿದ್ದೇನೆ. ಪ್ರತ್ಯೇಕವಾಗಿ ಇದ್ರ ಬಗ್ಗೆನೇ ಇನ್ನೂ ಹೆಚ್ಚಾಗಿ ನಾವು ಚರ್ಚೆ ಮಾಡಿ ಇನ್ನೇನಾದರೂ ಇದರಲ್ಲಿ ನಾವು ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ,
ಇನ್ನೇನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ಕೆಲವು ಎನ್ ಜಿ ಒನ್ನು ಕೂಡ ಕರೆಸ್ತಾ ಇದ್ದೀನಿ. ಕಾನೂನು ವಿಚಾರ ಒಂದು ಕಡೆ ಸರ್, ಆದ್ರೆ ನಿಮ್ಮ ಆರೋಗ್ಯ ಇಲಾಖೆಯಿಂದ ಲೈಸೆನ್ಸ್ಗಳನ್ನ ರದ್ದು ಮಾಡುವ ವಿಚಾರದಲ್ಲೂ ಸಹ ತಾತ್ಕಾಲಿಕ ಆಗ್ತಾ ಇದೆ, ಮತ್ತೆ ಆ ಕ್ಲಿನಿಕ್ಗಳು ಓಪನ್ ಆಗ್ತಾ ಇದಾವೆ. ತಾವು ಗಮನಿಸಿದ್ರೆ ಒಂದು ಪಟ್ಟಿ ಆ ಥರದಿದೆ. ನಾವು ಚೆಕ್ ಮಾಡ್ತೀವಿ, ನಿಮ್ಮ ಹತ್ರ ಮಾಹಿತಿ ಇದ್ರೆ ಕೊಡಿ, ಖಂಡಿತ ಕ್ರಮ ತಗೊಳ್ತೀವಿ. ಆದರೆ ಈಗ ನಾವು ವ್ಯಾಪಕವಾಗಿ ಎಲ್ಲ ಕಡೆ ಎಲ್ಲ ಸ್ಕ್ಯಾನಿಂಗ್, ಈಗ ಮೊನ್ನೆ ಕೊಡಗಿನಲ್ಲೂ ಕೂಡ ಒಂದು ಹಿಡಿದಿದ್ದೀವಿ, ಕೊಡಗಲ್ಲೂ ಕೂಡ ಮಾಡಿದ್ದೀವಿ. ಆ ಥರ ಎಲ್ಲ ಕಡೆ ನಾವು ತಪಾಸಣೆ ಮಾಡಿಸ್ತಾ ಇದ್ದೀವಿ, ಚೆಕಪ್ ಮಾಡಿಸ್ತಾ ಇದ್ದೀವಿ. ಮೈಸೂರು ಕಡೆ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಸಂದರ್ಭದಲ್ಲಿ ವಸೂಲಿ ಮಾಡ್ತಿದ್ದಾರೆ ಪೋಷಕರ ಅಂತ ಆರೋಪ ಇದೆ. ಮೈಸೂರು ನೋಡಪ್ಪ, ನೀವು ಈಗ ನಾನು ಈಗ ತಾನೇ ಬೆಳಗ್ಗೆ ಈಗ ಯಾವ SMT ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದೀನಿ. ಅಲ್ಲೂ ಕೂಡ ಸುಮಾರು ಎಲ್ಲರ ಮಾತಾಡ್ಕೊಂಡು ಬಂದೆ. ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾನು ಅಲ್ಲೂ ಕೂಡ ಕೇಳಿದೆ, ಅಲ್ಲೆಲ್ಲ ರೋಗಿಗಳಿಗೆ ಏನಾದರೂ ಈ ಥರ ಇದೆಯಾ, ಏನಾದರೂ ಇಲ್ಲ, ಅವರೆಲ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್, ಎಲ್ಲೂ ತೊಂದರೆ ಇಲ್ಲ ಅಂತ ಅವ್ರ ಕುಟುಂಬದವರೆಲ್ಲ ಹೇಳ್ತಾ ಇದ್ರು. ಆದರೆ ಖಂಡಿತವಾಗಿಯೂ ನಾನು ಈ ಥರ ನಡೀತಾ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇರ್ತದೆ, ಭ್ರಷ್ಟರು ಇರ್ತಾರೆ, ಮತ್ತು ಈ ರೀತಿಯಾಗಿ ದುರುಪಯೋಗ ಮಾಡುವಂಥ ಜನನೂ ಇರ್ತಾರೆ. ಇಂಥ ಯಾವುದಾದ್ರೂ ನಮಗೆ ಮಾಹಿತಿ ಬಂದರೆ ಖಂಡಿತವಾಗಿ ನಾನು ಕ್ರಮ ತಗೊಳ್ತೀನಿ. ಆದರೆ ನಮ್ಮ ವ್ಯವಸ್ಥೆ ಇವತ್ತು ನಾವು ಇನ್ನೂ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಸುದೃಢ ಮಾಡ್ತಕ್ಕಂಥ ಅನೇಕ ಕ್ರಮಗಳಿಗಾಗಲೇ ನಾವು ತೊಗೊಂಡಿದ್ದೇವೆ. ಈಗ ಔಷಧಿ ಲಭ್ಯತೆ ಏನಿದೆ, ಈಗ 80% ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇದೆ ನಮ್ಮ ಎಲ್ಲ ಕೇಂದ್ರಗಳಲ್ಲಿ. ಮೊದಲು 40% ಇರಲಿಲ್ಲ. ಮತ್ತು ಇನ್ನೂ ಎಲ್ಲ ನಮ್ಮ ಏನೇನು ಸೇವೆಯನ್ನು ನೀಡ್ತಕ್ಕಂಥದ್ದಕ್ಕೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹುದ್ದೆಗಳ ಭರ್ತಿ ಈಗ ನಾವು ಚರ್ಚೆ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.